ಅದೇನೋ ಅದೃಷ್ಟ ಅನ್ಸುತ್ತೆ. ನಾನು ಹೇಳಿದೆ ದೈವಾನುಗ್ರಹ ಇದೆ. ನನಗೆ 2001 ಇರ್ಬೋದು, ಡೇಟ್ ಹೆಚ್ಚು ಕಮ್ಮಿ ಇರ್ಬೋದು. ನಾನು ಮೊದಲು ವರ್ಕ್ ಮಾಡ್ತಿದ್ದೆ ಪಾಂಡಿಚೇರಿಯಲ್ಲಿ. ಅವರು ನನಗೆ ಫೋನ್ ಮಾಡಿದ್ರು, ಓಕೆ ಅನಂತ್ ನಾನು ನೀನು ನೋಡ್ಬೇಕು, ಎಲ್ಲ ಹಳ್ಳಿಲಿದೆಯಂತೆ. ಲಲಿತ್ ಮೋಹನ್ಶ್ ಅಂತ ಗುಜರಾತಿ, ಬಟ್ ವಾಸ್ ರನ್ನಿಂಗ್ ಇಂಡಸ್ಟ್ರೀಸ್ ಇದೆ. ನನ್ನನ್ನು ತುಂಬ ಇಷ್ಟಪಟ್ಟರು ಅವಾಗ. ಅಯ್ಯೋ ನಾನು ಚಿಕ್ಕವನಾಗಿದ್ದೆ, ಚೀಫ್ ಇಂಜಿನಿಯರ್ ಅಂತ ಕರೆದುಬಿಡೋದು, ಕಾಮನ್ ಸೆನ್ಸ್ ಇಂಜಿನಿಯರ್ ಅಂತ ಕರೆದುಬಿಡೋರು ತುಂಬ ಇಷ್ಟ ಆಯಿತು. ಸೊ ಅವ್ರು ಬಂದುಬಿಟ್ಟು ನಾ ಹಳ್ಳಿಲೆಲ್ಲ ಇದೆಲ್ಲ ನೋಡಿದ್ರು, ಚೆನ್ನಾಗಿದ್ದೇನಂತ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಂಗೆ ಇಲ್ಲಿ ಹಳ್ಳಿ ನೆಲೆಸಿದ್ರಿಂದ ಏನು ಸಿಗುತ್ತೆ? ದ್ಯಾಟ್ ಈಸ್ ಅ ಪ್ರಾಫಿಟ್. ಯು ಆರ್ ವರ್ಕಿಂಗ್ ಇನ್ ಮೈ ಇಂಡಸ್ಟ್ರೀಸ್, ನೀವು ಬಿಟ್ಬಿಟ್ರಿ, ಇಲ್ಲಿ ಬಂದು ನಿಂಗೆ ಏನು ಕಂಡ್ಕೊಂಡಿದ್ಯಾ ಅಂತ. ಓಕೆ, ಉತ್ತರ ಹೊಳಿಲಿಲ್ಲ ನನಗೆ. ಬಟ್ ಒಂದು ಗುರಿ ಇದೆ ನನಗೆ ಹಿಂದೆ, ಅದೊಂಥರ ಜೀವನದ ಗುರಿ ಆಗಿಬಿಟ್ಟಿದೆ ನನಗೆ. ಖುಷಿ ಆಯ್ತು ನಾನು ನೀನು ನೋಡಿ. ನಾನು ನಿಂಗೆ ಒಂದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ಲೇತ್ಗೆ ಇದೆಲ್ಲದೂ ಇರೋದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ದುಡ್ಡು ಮಾಡ್ಕೊ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದ್ದೆ. ನಿಂಗೇನು ಬೇಕು ಹೇಳು ಅಂದರು. ನಾನು ಅವಾಗ ಸ್ವಲ್ಪ ಕಲಿಯೋ ಮನೆಯದು ಹೇಳಿದೆ ಅವ್ರ ಬಗ್ಗೆ. ನಿಮ್ಮ ಕಾನ್ಸೆಪ್ಟ್ ಹೇಳಿದ್ರಿ? ಸುಮಾರಾಗಿ, ನನಗೂ ಫುಲ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಕಲಿಯುವ ಮನೆ ಜೊತೆಗೆ ನೀವು ಕಲಿತಾ ಹೋದ್ರಿ. ನಾನು ಹೇಳಿದೆ ಪ್ರಥಮ ವಿದ್ಯಾರ್ಥಿ ಅಂತ ಹೇಳ್ತೀನಿ, ಓಕೆ, ಸಂಸ್ಥಾಪಕ ಅಂತ ಹೇಳಲ್ಲ. ಸೊ ಅವರು ಮಾರನೇ ದಿನ ಬರ್ತೀನಿ ಅಂದರು. ಮತ್ತೆ ಮೈಸೂರು ಸಿಟಿಯಿಂದ ಬಂದರು, ಕಾರಲ್ಲಿ ಬಂದರು. ಬಾ ಹೋಗೋಣ ಅಂದರು. ಏನು ಅಂದರೆ ಜಮೀನು ತೋರಿಸ್ತೀನಿ ನಿಮಗೆ, ತಗೋ, ನಾ ದುಡ್ಡು ಕೊಡ್ತೀನಿ. ಸೊ ಹೋದ್ವಿ ಕೋಟೆ ರಸ್ತೆಯಲ್ಲಿ. ತಕ್ಷಣ ಈಸಿ ಅಲ್ಲಲ್ಲ, ಇವತ್ತು ಜಮೀನು ಬೇಕು ಅಂದರೆ ಸಿಗಲ್ಲ. ಹೌದು, ನಾನು ಕಮಿಟ್ ಮಾಡ್ತೀನಿ, ಜಮೀನು ನಾ ಕೊಡಿಸ್ತೀನಿ. ಸೊ ಹುಡ್ಕಕ್ಕೆ ಶುರು ಮಾಡಿದ್ವಿ. 2003 ಇವಾಗ ಇರೋ ಲ್ಯಾಂಡು 2 ಎಕರೆ 33 ಗುಂಟೆ ಪರ್ಚೇಸ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಕೊಟ್ಟರು ದುಡ್ಡು ಕೂಡ. ಸೊ ಜಮೀನು ಬಂತು. ಇದು ನನಗಿನ್ನೂ ಜವಾಬ್ದಾರಿ ಆಯ್ತು ನನ್ನ ಮೇಲೆ. ಸೊ ಒಬ್ಬರ ನಂಬಿಕೆ ನನ್ನ ಮೇಲಿದೆ. ಇದುವರೆಗೂ ನನ್ನ ದುಡ್ಡು, ಇವಾಗ ಒಬ್ಬರು ನನ್ನ ಮೇಲೆ ನಂಬಿಟ್ಟಿದ್ದಾರೆ. ಏನು ಮಾಡೋದು? ಇನ್ನಂತೂ ಹೋಗೋ ಹಾಗೆ ಇಲ್ಲ, ವಾಪಸ್ ಹೋಗೋ ಹಂಗಿಲ್ಲ. ಒಬ್ಬರು 15,000 ಕೊಟ್ಟಿದ್ದಾರೆ, ಒಬ್ಬರು 7 ಲಕ್ಷ 8 ಲಕ್ಷ. ಅವಾಗ ವಾಪಸ್ ಹೋಗೋಂಗಿಲ್ಲ. ಇನ್ನು ಮೇ ಬಿ ಗಾಡ್ಸ್ ಗ್ರೇಸ್ ಇಸ್ತಾರೆ. ಅವಾಗ ತುಂಬ ಅನಿಸಿದ್ದ ಇದೆ. ಒಂದು ಗುಡಿಸಲು ಹಾಕಿದ್ವಿ, ಒಂದು ಮರ ಕಡಿದ್ವಿ, ಗುಡಿಸಲು ಹಾಕಿದ್ವಿ, ಒಂದು ಪಾಂಪ್ಲೆಟ್ ಹಂಚ್ಬಿಟ್ವಿ, ಕಲಿಯುವ ಮನೆ, ಮಕ್ಕಳಿಗಾಗಿ ಶಾಲೆ ಬಿಟ್ಟವರು, ಗ್ರಾಮೀಣ ಮಕ್ಕಳು, ಬಡ ಮಕ್ಕಳು ಎಲ್ಲರೂ ಸೇರ್ಬೋದು ಅಂತ. ಅದು ಆಮೇಲೆ ಅನ್ನಿಸೋದು ವ್ಯರ್ಥ ಆಯಿತು ಅಂತ. ಯಾಕೆ? ಅವ್ರು ಓದಕ್ಕೆ ಬರ್ತಿರ್ಲಿಲ್ಲ ಹಳ್ಳಿಯವರಿಗೆ. ತುಂಬ ಜನ, ಒಂದಿಬ್ಬರು ಬಂತಿತ್ತು ನಾವು ಓದಕ್ಕೆ, ಸ್ವಲ್ಪ ತಂದು ಸೇರಿಸಿದ್ರು. ಅದು ಕರೆಕ್ಟಾಗಿ ಅದೇ ಹೇಳಿದ್ದು, ದೈವ ಕೃಪೆ ಇದೆ, ತುಂಬ ದೈವ ಕೃಪೆ ಇದೆ. ಸೊ 2000 ಆಯ್ತಲ್ಲ, ಆಮೇಲೆ ನೆಕ್ಸ್ಟ್ 2005 ಸ್ಕೂಲ್ ಶುರು ಮಾಡಿದ್ವಿ. 2006 ಹೇಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ, ಕಾಲೇಜ್ ಹುಡುಗರು ಬರೋಕ್ಕೆ ಶುರು ಮಾಡೋದು. ಅವ್ರು ಬಂದು ಹಸು ಇತ್ತು, ಹಸು ಡೆಲಿವರಿ ಕರು ಆಗ್ತಾಯಿತ್ತು. ಎಣ್ಣೆ ಹುಡುಗರು ಹಿಂಗೆ ನೋಡ್ತಾ ಕೂತ್ಕೊಂಡ್ರೆ. ಆಮೇಲೆ ಹಸುರಾಗಿತ್ತು ಜಮೀನು. ಅವರದೊಂದು ಬರೋಕ್ಕೆ ಶುರುವಾದರು ಕಾಲೇಜ್ ಹುಡುಗರು. NI ಕಾಲೇಜು, ಆಮೇಲೆ ಜಯಚಾಮರಾಜಿಂದ JC ಕಾಲೇಜು, ಹಾಗಾರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಅದೇ ಬರೋರು ಎಲ್ಲೋ ಹೋಗಿ ಒಂದು ಬೋರ್ಡ್ ತಂದ್ಕೊಡೋರು, ನೋಟ್ಬುಕ್ ತಂದ್ಕೊಡೋರು, ಎಲ್ಲ ಸ್ಟೂಡೆಂಟ್ಸ. ಹೀಗೆ ಬರೋಕ್ಕೆ ಶುರುವಾದರು. ಆಮೇಲೆ ನಾನು ವರ್ಷಕ್ಕೊಂದ್ಸತಿ ಪಾಂಡಿಚೇರಿಗೆ ಹೋಗ್ತೀನಿ. ನಂಗೆ ಅದು ಮೊದಲಿಂದಲೂ ಇವಾಗಲೂ ಹೋಗ್ತೀನಿ. ನನಗೆ ಅರವಿಂದರ್ ಸ್ವಲ್ಪ ತತ್ವಗಳು ನನಗೆ ಇಷ್ಟ ಆಯಿತು. ಸೊ ಅಲ್ಲಿ ನನ್ನ ಎಕ್ಸೆಂಪ್ಲಾಯ್ ಲಲಿತ್ ಮೋಹನ್ ಶಾ ಸಿಕ್ಕಿದ್ರು. ನನ್ನ ಜಮೀನು ತೊಗೊಂಡೆ ಆಯಿತು. ಸ್ಕೂಲ್ ಶುರು ಮಾಡಿದೆ. ಹ್ಞೂ ಅಂದರು. ನಾನು ಬರ್ತೀನಿ ಅಂದರು. ಬಂದರು. ಕಾಲೇಜ್ ಹುಡುಗರು ನೋಡಿದ್ರು, ಸಂಡೇ ಬಂದುಬಿಡೋರು. ಏನಂತಿಲ್ಲ, ಮಕ್ಕಳಿಗಿಂತ ವಾಲಂಟಿಯರ್ಸೇ ಜಾಸ್ತಿ ಇದ್ದಾರೆ. ಅವ್ರಿಗೆ ಖುಷಿ ಆಯಿತು. ಸರಿ ಬಾ ಇಲ್ಲಿ ಕೂತ್ಕೊಳ್ಳೋಣ, ಈ ಶಾಲೆಗೆ ಏನೇನು ಬೇಕು ಅಂತ ಅವರೇ ಒಂದು ಗುರ್ತು ಹಾಕ್ಕೊಟ್ರು. ನಾನು ನಿಂಗೋಸ್ಕರ ನಿಮ್ಮ ಮನೇನೂ ನಾನೇ ಕಟ್ಕೊಡ್ತೀನಿ. ಇದು ನಮಗೂ ಅವರೇ ಮನೆ ಡಿಸೈನ್ ಮಾಡಿದ್ದು. ನಮ್ಮನೆ, ಯಾಕೆ ನೀನು ದುಡ್ಡು ದುಡಿಯೋಕ್ಕಾಗಲ್ಲ, ಇನ್ನು ಸ್ವಲ್ಪ ನೀನು ಫುಲ್ ಇದಕ್ಕೆ ಫೋಕಸ್ ಮಾಡಬೇಕು, ನಮ್ಮ ಮನೆ ಕಟ್ಕೊಡ್ತೀನಿ. ಆಮೇಲೆ ಒಂದು ಕಂಪ್ಯೂಟರ್ ಲ್ಯಾಬು, ಆಫೀಸು, ಒಂದು ಮಲ್ಟಿಪರ್ಪಸ್ ಹಾಲು, ಸೈನ್ಸ್ ಲ್ಯಾಬ್, ಒಂದು 4 ಕ್ಲಾಸ್ ರೂಮು ಪ್ಲಸ್
ಹಾಲು, ಹ್ಮ್ ಆಮೇಲೆ ಒಂದು ವ್ಯಾನು, ಹ್ಮ್ ಯಾಕೆ ದೂರ ಇದ್ವಲ್ಲ ಸಿಟಿಯಿಂದ. ಆಮೇಲೆ ಜನ್ರೇಟ್ರು ತುಂಬ ಪವರ್ ಕಟ್ಟಿತ್ತು, ಹ್ಮ್ ಡೈಲಿ 18 ಗಂಟೆ ಪವರ್ ಕಟ್ಟಿರೋದು. ಓ ಹ್ಮ್ ನೀರು ತುಂಬ ಪ್ರಾಬ್ಲಮ್ ಇತ್ತು, ಹ್ಮ್ ಟ್ರಾನ್ಸ್ಫಾರ್ಮರ್ 2 ಕಿಲೋಮೀಟ್ರ್ ದೂರದಲ್ಲಿತ್ತು. ಸೊ ನಾನು ಇಷ್ಟು ಮಾಡಿಕೊಡ್ತೀನಿ, ಅಷ್ಟು ಮಾಡಿದ್ರು. ಹ್ಮ್ ಅಷ್ಟೊತ್ತಿಗೆ ಇಲ್ಲಿ ಕಾಲೇಜ್ ಹುಡುಗರಲ್ಲ, ಹ್ಮ್ ಒಂದಿನ ಯಾವುದೋ ಜೆ.ಸಿ ಹುಡುಗಿ ಟೈಮ್ಸ್ ಆಫ್ ಇಂಡಿಯಾ ಒಬ್ಬ ಹ್ಮ್ ಜರ್ನಲಿಸ್ಟ್ ಕರ್ಕೊಂಬಂದರು. ಹ್ಮ್ ಅವರೊಂದು ಆರ್ಟಿಕಲ್ ಬಂದರು, ಇಲ್ಲಿ ಮಕ್ಕಳು ಬರ್ತಾರೆ ಮನೆಗೆ ಹೋಗೋಕೆ ಇಷ್ಟ ಇರಲ್ಲ ಮಕ್ಕಳಿಗೆ. ಅವರೊಂದು ಬರೆದ್ರು. ಅದನ್ನು ನೋಡಿ ಸ್ವಲ್ಪ ವಿಪ್ರೋದವ್ರು ಬಂದರು. ಹ್ಮ್ ಆಮೇಲೆ ಅವರೊಂದು ಆ ಜರ್ನಲಿಸ್ಟ್ ನಂಗೆ ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ನೆನಪಿದೆ, ಹ್ಮ್ ನಾನು ಆರ್ಟಿಕಲ್ ಬರೀತೀನಿ ಜರ್ನಲಿಸ್ಟ್ ಆಗಿ, ವ್ಯಕ್ತಿಯಾಗಿ ಏನು ಮಾಡಲಿ. ಓ ಅವರು ಒಂದು ಬ್ಯಾಂಡ್ ಇತ್ತು, ಫ್ಯೂಷನ್ ಬ್ಯಾಂಡ್, ಸ್ವರಾತ್ಮ ಅಂತ. ಹ್ಮ್ 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 ಅವರು ನಮ್ಮ JCಯಲ್ಲಿ ಪ್ಲೇ ಮಾಡ್ತು ಅಂದರೆ 10 ರೂಪಾಯಿ ಕೊಡ್ತಾರೆ. ಹ್ಮ್ ಸೊ 30,000 ಆಗುತ್ತೆ, ನಾವು ಕೊಡ್ತೀವಿ ಅಂದರೆ. ಈ ಕಾಲೇಜ್ ಹುಡುಗರು ಬೇಡ, ಹ್ಮ್ ಓಪನ್ ಏರ್ ಥಿಯೇಟ್ರಲ್ಲಿ ಮಾಡೋಣ, ಜಾಸ್ತಿ ಕಲೆಕ್ಟ್ ಮಾಡ್ತೀವಿ. ಓ ಸೊ ಅವಾಗ 4 ಲಕ್ಷ ಕಲೆಕ್ಟ್ ಮಾಡಿಕೊಟ್ರು. 4 ದುಡ್ಡು ಹೆಂಗೆ ಬಂತು, ವಿಟಮಿನ್ ಎಮ್ ಬೇಕು ಅಂದ್ರಲ್ಲ. ಆಗಿನ ಕಾಲದಲ್ಲಿ ಅದು 2007ನಲ್ಲಿ 23 ಮಕ್ಕಳಿದ್ರು, ಅದ್ರಾಗ 11 ಮಕ್ಕಳಲ್ಲೇ ಇದ್ದರು ಹೊರಗಡೆಯಿಂದ. ಸೊ ಬಂತು. ಓ ವೆರಿ ನೈಸ್, ಅಮೇಝಿಂಗ್. ಗಾಡ್ಸ್ ಗ್ರೇಸ್. ನಿಜ ಹೇಳಬೇಕು, ನಾನು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ ದುಡ್ಡಿಗೋಸ್ಕರ. ದುಡ್ಡಿಗೋಸ್ಕರ ಪ್ರಯತ್ನ ಪಟ್ಟ. ಗಾಡ್ಸ್ ಗ್ರೇಸ್, ದೈವ ಕೃಪೆ ಇದೆ. ವಂಡರ್ಫುಲ್.